ನಾನಪ್ಪ ನಿಮ್ಮ ತಂದೆಯವರು ಮಾತಾಡ್ತಿರೋದು. ನಿನ್ನ ಭವಿಷ್ಯದ ವಿದ್ಯಾಭ್ಯಾಸದ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಾವು ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ನಿನ್ನ ಭವಿಷ್ಯ ರೂಪಿಸೋದು ನಿನ್ನ ಕೈಯಲ್ಲಿದೆ. ಈಗ ನೀನು 10th ಸ್ಟ್ಯಾಂಡರ್ಡು, ಪಬ್ಲಿಕ್ ಎಕ್ಸಾಮು, ತುಂಬ ಕಷ್ಟಪಟ್ಟು ಓದಬೇಕು. ತಂದೆ ತಾಯಿಗಳು ನಿಮ್ಮನ್ನು ತುಂಬ ತುಂಬ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ, ಗೌರವ ಇಟ್ಕೊಂಡಿರ್ತಾರೆ. ನೀನು ಓದಿದಂಥ ಶಾಲೆಗೆ ಮತ್ತು ನಿನ್ನ ತಂದೆ ತಾಯಿಗೆ, ನಿನ್ನ ಊರಿಗೆ, ನಿನ್ನ ಗುರುಗಳಿಗೆ ಒಳ್ಳೆ ಹೆಸರು ತರಬೇಕು. ನಾವು ನಿಮ್ಮನ್ನು ಶಾಲೆಗೆ ಸೇರಿಸ್ಬೇಕಾದ್ರೆ ನಾವು ಜೀರೋ, ನಮ್ಮಲ್ಲಿ ಏನೂ ಇರಲಿಲ್ಲ. ನಾನು ಒಬ್ಬ ಆಟೋ ಡ್ರೈವರು. ಆಟೋ ಓಡಿಸಿ ನಿನ್ನ ಈ ಇಂಥ ಉತ್ತಮವಾದಂಥ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀನಿ. ನೀವು ಅದನ್ನು ಅರಿತು ವೈಯಕ್ತಿಕವಾಗಿ ನಾನು ಹೇಳ್ತಿರೋದು, ನಮ್ಮನ್ನು ಸಾಕು ಸಲುಹು ಅಂತ ಏನು ಹೇಳ್ತಿಲ್ಲ. ನಿನ್ನ ಭವಿಷ್ಯ ರೂಪಿಸೋಣಕ್ಕೋಸ್ಕರ ನೀನು ತುಂಬ ಕಷ್ಟ ಇರುತ್ತೆ. CBSE ಸ್ಟಡಿ ಮಾಡೋದು. ನೀನು ತುಂಬ ವಿದ್ಯಾಭ್ಯಾಸನ ಉತ್ತಮವಾಗಿ ಅಂಕ ಗಳಿಸ್ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಾನು ನಿತೀಶ್ ತಾಯಿ ಭಾಳ ಕನಸುಗಳು ಇಟ್ಕೊಂಡಿದ್ದೀವಿ. ಮಗ ಚೆನ್ನಾಗಿ ಓದಬೇಕು, ಅವನಿಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದೀವಿ. ಅವನು ಒಳ್ಳೆ ಸ್ಥಾನದಾಗಿರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ.